ಹೆಲೋ ಗೈಸ್, ನನ್ನ ಹೆಸರು ಆಕಾಶ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಗೈಸ್, ಇವತ್ತಿನ ವಿಡಿಯೋದಾಗ ಅಮೆಝಾನಿಂದ 5 ಪ್ರಾಡಕ್ಟ್ ತರಿಸಿನಿ. ಎಲ್ಲಾನು ಒಂದಕ್ಕಿಂತ ಒಂದು ಯೂಸ್ಫುಲ್ ಪ್ರಾಡಕ್ಟು. ಮತ್ತು ಮೇನು ಈ ಎಲ್ಲ ಪ್ರಾಡಕ್ಟು ನೀವು 300 ರೂಪಾಯಿಗಿಂತ ಕೆಳಗೆ ಅಮೆಝಾನಿಂದ ಈಸಿಲಿ ಪರ್ಚೇಸ್ ಮಾಡ್ಬೋದು. ಮತ್ತು ಒಂದಕ್ಕಿಂತ ಒಂದು ಯೂಸ್ಫುಲ್ ಪ್ರಾಡಕ್ಟ್ ನೀವು ಯಾವುದೂ ಒಂದು ವೇಸ್ಟ್ ಆಗಲ್ಲ ತೊಗೊಂಡ್ರಂದ್ರೆ. ಸೊ ಈ ವಿಡಿಯೋದಾಗ ನಾನು ಈ ಎಲ್ಲ ಪ್ರಾಡಕ್ಟು ಅನ್ಬಾಕ್ಸಿಂಗ್ ಮತ್ತು ರಿವ್ಯೂ ಮಾಡ್ತೀನಿ. ಯಾವುದಕ್ಕೆ ಯೂಸ್ ಆಗ್ತದ ಅದ್ರ ಬಗ್ಗೆ ಎಲ್ಲನೂ ತಿಳಿಸ್ಕೊಡ್ತೀನಿ. ನಮ್ಮ ಚಾನಲ್ಗೆ ನೀವು ಮೊದಲನೇ ಸರಿ ಬರ್ತಾ ಇದ್ರೆ ಅಂದರೆ ಕೆಳಗೊಂದು ಕೆಂಬಣ್ಣ ಇರ್ತಾವೆ, ಅವತ್ತು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಎಲ್ಲ ಪ್ರಾಡಕ್ಟಾಗ ನಿಮಗೆ ಯಾವುದೇ ಇಷ್ಟ ಆಯಿತು ಅಂದ್ರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಈಸಿಲಿ ನೀವು ಇದಕ್ಕೆ ಪರ್ಚೇಸ್ ಮಾಡ್ಬೋದು. ಸೊ ಬರ್ರಿ ಮತ್ತೆ ವಿಡಿಯೋ ಶುರು ಮಾಡೋಣ ಅಂತ. ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ದಿಸ್ ವಿಡಿಯೋ ಸ್ಪಾನ್ಸರ್ಡ್ ಬೈ ರಿಗ್ ಗಿಯರ್. ಇದೊಂದು ಬ್ಯಾಂಗ್ಳೂರ್ ಬೇಸ್ಡ್ ಕಂಪನಿ. ಮೊಬೈಲ್ ಬ್ಯಾಕ್ ಕವರು, ಕೇಸಸ್ಸು, ಸ್ಕಿನ್ಸು ಇದೆಲ್ಲ ಮಾಡ್ತಾರವರು. ಮತ್ತು ಕ್ವಾಲಿಟಿ ನೋಡ್ರಿ, ಭಾಳಷ್ಟು ಸೂಪರ್ ಕ್ವಾಲಿಟಿ. ಒಂದಕ್ಕಿಂತ ಒಂದು ಹೈ ಕ್ವಾಲಿಟಿ ಪ್ರಾಡಕ್ಟು ನೀವು ಇದರಿಂದ ಆರ್ಡರ್ ಮಾಡ್ಬೋದು. ಒನ್ ಪ್ಲಸ್ಸು, ಐಫೋನು, ಶಾಮಿ, ಇನ್ನೂ ಭಾಳಷ್ಟು ಫೋನ್ಸು, ಸ್ಕಿನ್ಸ್ ಆಗಲಿ ಇಲ್ಲ ಬ್ಯಾಕ್ ಕವರ್ ಆಗಲಿ ನಿಮ್ಗೆ ಇವ್ರ ವೆಬ್ಸೈಟ್ದಾಗ ಆಲ್ರೆಡಿ ಕೊಟ್ಟಿರ್ತಾರೆ. ನಿಮಗೂ ಒಂದು ಹೈ ಕ್ವಾಲಿಟಿ ಮೊಬೈಲ್ ಬ್ಯಾಕ್ ಕವರು, ಸ್ಕಿನ್ಸು ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ನೀವು ತೊಗೋಬೋದು. ಮತ್ತು ನೀವೊಂದು TK 2020 ಅಂತ ಪ್ರೋಮೋ ಕೋಡ್ ಯೂಸ್ ಮಾಡಿದ್ರಿ ಅಂದ್ರೆ ನಿಮಗೆ 10% ಡಿಸ್ಕೌಂಟ್ನವ್ರು ಕೊಡ್ತಾರೆ. ಸೊ ಇನ್ನೂ ಹೆಚ್ಚು ಇದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ಹೋಗಿ ಚೆಕ್ ಮಾಡಿರಿ. ಫ್ರೆಂಡ್ಸ್, ಎಲ್ಲಕ್ಕಿಂತ ಮೊದಲನೇ ಪ್ರಾಡಕ್ಟು ಈ ಸೆಲ್ಫಿ ರಿಂಗ್ ಲೈಟು. ಇದಕ್ಕೆ ನೀವು 250 ರೂಪಾಯಿದಾಗ ತೊಗೋಬೋದು. ಪ್ಯಾಕೇಜ್ ಓಪನ್ ಮಾಡಿದ್ರಿ ಅಂದ್ರೆ ಈ ಥರದ ಒಂದು ಬಾಕ್ಸ್ ಕಾಣಿಸ್ತದೆ. ಇದರಾಗೆ ನಮ್ಮ ಮೇನ್ ರಿಂಗ್ ಲೈಟು ಕೊಟ್ಟಿರ್ತಾರೆ. ಫುಲ್ ಪ್ಲಾಸ್ಟಿಕ್ಕಿಂದ ಮಾಡಿರುವಂಥದ್ದು. ಎದುರುಗಡೆ ಇದೇನು ವೈಟ್ ರಿಂಗ್ ಕಾಣಿಸ್ತದಲ್ಲ, ಇದರೊಳಗೆ LED ಲೈಟ್ ಕೊಟ್ಟಿರುವಂಥದ್ದು. ಮತ್ತು ಹಿಂದ್ಗಡೆ ನೋಡಿದ್ರಿ ಅಂದ್ರೆ ಒಂದು ಬ್ಯಾಟ್ರಿ ಕಂಪಾರ್ಟ್ಮೆಂಟ್ನು ಕಾಣಿಸ್ತದ. ಹೌದು, ನೀವು ಇದಕ್ಕೆ ಯೂಸ್ ಮಾಡಬೇಕು ಅಂದ್ರೆ ಸೆಲ್ ಹಾಕಬೇಕು. ರಿಮೋಟ್ದಾಗ ಯಾವ್ದು ಸೆಲ್ ಯೂಸ್ ಮಾಡ್ತೀವಲ್ಲ, ಸಣ್ಣ ಸೆಲ್ಲು, ಅದೇ ಸೇಮ್ ಇದ್ರಾಗೂ ನಡೀತದ. ಈಗ ನೀವು ಅನ್ಬಹುದು ಇದು ತೊಗೊಂಡು ನಾವು ಏನು ಮಾಡಬೇಕು, ಇದರ ಯೂಸ್ ಏನು ಅಂತ. ನೀವು ಸಿಂಪ್ಲಿ ನಿಮ್ಮ ಮೊಬೈಲ್ ಫ್ರಂಟ್ ಕ್ಯಾಮೆರಾಗೆ ಈ ರೀತಿ ಹಚ್ಚಬಹುದು. ಈಗ ಲೈಟ್ ಮೇಲ್ಗಡೆ ನಿಮಗೊಂದು ಸಣ್ಣ ಬಟನ್ ಕಾಣಿಸ್ತದ. ಇದು ನೀವು ಒಂದು ಸಾರಿ ಒತ್ತಿದ್ರಿ ಅಂದರೆ ಇಲ್ಲಿ ಲೈಟ್ ಆನ್ ಆಯಿತು. ಎರಡನೇ ಸಾರಿ ಪ್ರೆಸ್ ಮಾಡಿದ್ರಿ ಅಂದರೆ ಇನ್ನೂ ಬ್ರೈಟ್ನೆಸ್ ಹೆಚ್ಚಾಗ್ತದೆ. ಹೀಗೆ ನೀವು ಇನ್ನೊಂದು ಸಾರಿ ಪ್ರೆಸ್ ಮಾಡಿದ್ರಿ ಅಂದರೆ ಇನ್ನೂ ಬ್ರೈಟ್ನೆಸ್ ಹೆಚ್ಚು ಮಾಡ್ಬೋದು. ನೀವು ಬೇಕಾದ್ರೆ ನಿಮ್ಮ ಲೈಟಿಂಗ್ ಅನುಸಾರವಾಗಿ ನೀವು ಎಷ್ಟು ಬ್ರೈಟ್ನೆಸ್ ಬೇಕೋ ಅಡ್ಜಸ್ಟ್ ಮಾಡ್ಬೋದು. ಬೇಸಿಕಲಿ ನೀವು ಈ ರಿಂಗ್ ಲೈಟ್ ಯೂಸ್ ಮಾಡಿ ರಾತ್ರಿ ಟೈಮಿನಾಗೂ ಒಂದು ಚಲೋ ಸೆಲ್ಫಿ ತೆಗಿಬೋದು. ಅಷ್ಟೇ ಅಲ್ಲ, ಭಾಳ ಜನ ಮೊಬೈಲಿಂದ ವಿಡಿಯೋಸ್ ಮಾಡೋರು, ವ್ಲಾಗ್ ಮಾಡೋರು ರಾತ್ರಿ ಟೈಮಿನಾಗ ಮೊಬೈಲ್ ಕ್ಯಾಮೆರಾ ಪರಿಸ್ಥಿತಿ ನೋಡಿರ್ತೀರಿ. ಲೈಟ್ ಇತ್ತಂದ್ರೆ ಅಷ್ಟೇ ನಮ್ಮ ಮೊಬೈಲ್ ಕ್ಯಾಮೆರಾ ಚಲೋ ಕೆಲಸ ಮಾಡ್ತದೆ. ಬಟ್ ಈ ರೀತಿ ನೀವು ನಿಮ್ಮ ಮೊಬೈಲ್ ಎದುರುಗಡೆ ಹಚ್ಚಿ ವ್ಲಾಗ್ ಆಗಲಿ ಫೋಟೋಗ್ರಫಿ ಆಗಲಿ ಮಾಡ್ಬೋದು. ಮತ್ತೊಂದು ಮೊಬೈಲ್ ಫ್ಲ್ಯಾಶ್ಗಿಂತ ಭಾಳಷ್ಟು ಸಾಫ್ಟ್ ಲೈಟು ನಿಮಗೆ ಇದ್ರಾಗ ಸಿಗ್ತದೆ. ಮತ್ತು ನನಗೆ ಮೇನ್ ಇಷ್ಟ ಆಗಿರೋದು ಅಂದರೆ ಇದು ನೀವು ಯೂಸ್ ಮಾಡಿದ್ರಿ ಅಂದರೆ ನಿಮ್ಮ ಕಣ್ಣಾಗಿ ಈ ರೀತಿ ಒಂದು ರೌಂಡ್ ಶೇಪ್ ಬರ್ತದೆ, ಒಂದು ಟಿಕ್ಟಾಕರ್ ಥರ. ವಿಡಿಯೋದಾಗೂ ಸ್ವಲ್ಪ ನೋಡೋಕೆ ಚಲೋ ಕಾಣಿಸ್ತದೆ ಇದು. ಅಷ್ಟೇ ಅಲ್ಲ ಗೈಸ್, ಇದಕ್ಕೆ ನೀವು ನಿಮ್ಮ ಲ್ಯಾಪ್ಟಾಪು, ಕಂಪ್ಯೂಟರ್ಗೂ ಈ ರೀತಿ ಹಚ್ಚಬಹುದು. ಒಂದು ವೇಳೆ ನೀವು ಆನ್ಲೈನ್ ಕ್ಲಾಸು ಇಲ್ಲ ಮೀಟಿಂಗ್ ಅಟೆಂಡ್ ಮಾಡ್ತಿದ್ರಿ ಅಂದ್ರೆ ಭಾಳ ಯೂಸ್ ಆಗ್ತದೆ ನಿಮ್ಗೆ ಆ ಟೈಮಿಗೆ. ಇನ್ನೂ ಭಾಳಷ್ಟು ಕಡೆಗೆ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಸೊ ಡೆಫಿನೆಟ್ಲಿ ರೆಕಮೆಂಡೆಡು ತೊಗೋಬೋದು. ಸೊ ನೆಕ್ಸ್ಟ್ ಪ್ರಾಡಕ್ಟು LCD ರೈಟಿಂಗ್ ಟ್ಯಾಬ್ಲೆಟು. ಇದಕ್ಕೆ ನೀವು 280 ರೂಪಾಯಿದಾಗ ತೊಗೋಬೋದು. ಗೈಸ್, ಪರ್ಸ್ನಲಿ ನನಗೆ ಈ 5 ಪ್ರಾಡಕ್ಟ್ದಾಗ ಎಲ್ಲಕ್ಕಿಂತ ಹೆಚ್ಚು ಇಷ್ಟ ಆಗಿರೋ ಪ್ರಾಡಕ್ಟ್ ಅಂದರೆ ಇದು. ಪ್ಯಾಕೇಜ್ ಆಲ್ರೆಡಿ ಈಗ ಓಪನ್ ಮಾಡಿ ಚೆಕ್ ಮಾಡಿದ್ದೆ. ಇದರೊಳಗಡೆ ನಿಮ್ಗೆ ಈ ರೀತಿಯಾದ ಒಂದು ಬಾಕ್ಸ್ ಕಾಣಿಸ್ತದ. 8.5 ಇಂಚ್ LCD ಟ್ಯಾಬ್ಲೆಟ್ ಇದು. ಬಾಕ್ಸ್ ಮೇಲ್ಗಡೆ ಏನು ಹೆಚ್ಚು ಇನ್ಫಾರ್ಮೇಷನ್ ಹೇಳೋದಿಲ್ಲ. ಹಿಂದ್ಗಡೆ ಈ ರೀತಿ ಕಾಣಿಸ್ತದ. ಈಗ ಓಪನ್ ಮಾಡಿದ್ವಿ ಅಂದರೆ ಇನ್ನೊಂದು ಕವರ್ದಾಗ ನಮ್ಮ ಟ್ಯಾಬ್ಲೆಟು ಕೊಟ್ಟಿರುವಂಥದ್ದು. ಗೈಸ್, ಫಸ್ಟ್ ಇಂಪ್ರೆಷನು ಮೊದಲನೇ ಸಾರಿ ನಾನು ಇದಕ್ಕೆ ಕೈಯಾಗಿ ಹಿಡಿದಾಗ ಇದು ಕೆಲಸ ಮಾಡ್ತದೋ ಇಲ್ಲ ಅಂತಲೇ ನನಗೆ ಡೌಟ್ ಇತ್ತು. ಭಾಳಷ್ಟು ಲೈಟ್ ವೆಯ್ಟು ಮತ್ತು ಸ್ಲಿಮ್ನೆಸ್ ನೋಡ್ರಿ. ಒಂದು 100 ಪೇಜಿನ ಬುಕ್ ಅಷ್ಟೇ ದಪ್ಪ ಕಾಣಿಸ್ತದೆ ಇದು. ಎದುರುಗಡೆ ನೋಡಿದ್ರಿ ಅಂದರೆ ಒಂದು ದೊಡ್ಡ ಡಿಸ್ಪ್ಲೇ ಕಾಣಿಸ್ತದ. ಮತ್ತು ಇಲ್ಲಿ ಕೆಳಗೆ ನಿಮ್ಗೊಂದು ಡಿಲೀಟ್ ಅಂತ ಒಂದು ಬಟನ್ನು ಕಾಣಿಸ್ತದ. ಮತ್ತು ಇಲ್ಲಿ ರೈಟ್ ಸೈಡ್ದಾಗ ನೋಡಿದ್ರಿ ಅಂದರೆ ಇಲ್ಲೊಂದು ಪೆನ್ಸಿಲ್ನು ಕೊಟ್ಟಿರುವಂಥದ್ದು. ಈ ಟ್ಯಾಬ್ಲೆಟ್ ಮೇಲೆ ಬರೀಬೇಕು ಅಂದ್ರೆ ಈ ಪೆನ್ಸಿಲ ನೀವು ಯೂಸ್ ಮಾಡಬೇಕು. ಹಿಂದ್ಗಡೆ ನೋಡಿದ್ರಿ ಅಂದರೆ ಬರೀ ಒಂದು ಬಟನ್ ಕಾಣಿಸ್ತದ. ಇದರಿಂದ ನೀವು ಬರೆದಿರೋದಕ್ಕೆ ಲಾಕ್ ಮಾಡ್ಬೋದು. ನೀವು ಲಾಕ್ ಮಾಡಿದ್ರಿ ಅಂದರೆ ನೀವು ಬರೆದಿರೋದು ಇರೇಸ್ ಆಗಲ್ಲ. ಈಗ ಈ ಟ್ಯಾಬ್ಲೆಟಿನ ಯೂಸ್ ಏನು ಅಂತ ಹೇಳ್ತೀನಿ. ಗೈಸ್, ಈ ರೀತಿ ನೀವು ಈ ಪೆನ್ಸಿಲ್ ಯೂಸ್ ಮಾಡಿ ಈ ಟ್ಯಾಬ್ಲೆಟ್ ಮೇಲೆ ಬರೀಬೋದು. ಇಷ್ಟು ದೊಡ್ಡ ಡಿಸ್ಪ್ಲೇದಾಗ ಎಲ್ಲಿ ಬೇಕಾದಲ್ಲಿ ಬರೀರಿ. ಈಗ ನೀವು ಬರೆದಿರೋದು ಅಳಿಸ್ಬೇಕು ಅಂದರೆ ಸಿಂಪ್ಲಿ ಈ ಬಟನ್ ಪ್ರೆಸ್ ಮಾಡಿರಿ. ಇದು ಆಟೋಮೆಟಿಕ್ಲಿ ಎಲ್ಲನೂ ಡಿಲೀಟ್ ಮಾಡ್ತದ. ಈಗ ನೀವು ಮತ್ತೇನಾದರೂ ಹೊಸದು ಬರೀಬೋದು. ಬೇಸಿಕ್ಲಿ ಇದು ನೀವೊಂದು ಆಫೀಸ್ ಕೆಲಸದ ಸಲುವಾಗಿ ಪೆನ್ನು ಪೇಪರ್ ಬದಲಾಗಿ ಇದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಸಣ್ಣ ಮಕ್ಕಳು ಸ್ಕೂಲಿಗೆ ಹೋಗೋರು ಸ್ಲೇಟ್ ಬದಲಾಗಿ ಇದು ಯೂಸ್ ಮಾಡ್ಬೋದು. ಸ್ಲೇಟ್ ತೊಗೋಬೇಕು, ಚಾಕ್ ಪೀಸ್ ತೊಗೋಬೇಕು, ಅದು ಅಳಿಸೋ ಸಲುವಾಗಿ ಒಂದು ಬಟ್ಟೆನೂ ತೊಗೋಬೇಕು. ಈ ರೀತಿ ಟ್ಯಾಬ್ಲೆಟಿಂದ ನೀವು ಏನೇ ಬರೆದು ಒಂದೇ ಬಟನಿಂದ ಡಿಲೀಟ್ನು ಮಾಡ್ಬೋದು. ಸೊ ಭಾಳಷ್ಟು ಸಿಂಪಲ್ಲು, ನಿಮ್ಮ ಪೆನ್ನು ಪೇಪರು ಎಲ್ಲನೂ ಉಳಿಸ್ತದೆ ಇದು. ನಾನು ಈ ಟ್ಯಾಬ್ಲೆಟ್ ತರಿಸಿರೋ ಮೇನ್ ರೀಸನ್ ಏನು ಅಂದ್ರೆ ನಾನು ವಿಡಿಯೋ ಸಲುವಾಗಿ ಸ್ಕ್ರಿಪ್ಟು ಐಡಿಯಾಸು ಬರೀಬೇಕು ಅಂದ್ರೆ ನಾನು ನೆನಪು ಮಾಡಿಕೊಂಡು ಇದ್ರ ಮೇಲೆ ಈಸಿಲಿ ಬರೀಬೋದು. ಸೊ ಓವರಾಲ್ ಭಾಳಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಇದು. ನೀವು ಡೆಫಿನೆಟ್ಲಿ ಇದಕ್ಕೆ ಚೆಕ್ ಮಾಡ್ಬೋದು. ಗೈಸ್, ನಮ್ಮ ನೆಕ್ಸ್ಟ್ ಪ್ರಾಡಕ್ಟು ಒಂದು ಬ್ಲೂಟೂತ್ ಸ್ಪೀಕರು. ಇದ್ರಾಗ ಏನು ಡಿಫ್ರೆಂಟು, ಇದನ್ನೇ ಯಾಕೆ ಆರ್ಡರ್ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇದಕ್ಕೆ ನೀವು 350 ರೂಪಾಯಿದಾಗ ಅಮೆಝಾನ್ ಮೇಲೆ ತೊಗೋಬೋದು. 50 ರೂಪಾಯಿ ಡೆಲಿವರಿ ಚಾರ್ಜಸ್ ಆಗ್ತದೆ. ಅಂದರೆ ಒಂದು 300 ರೂಪಾಯಿಗೆ ಸ್ಪೀಕರ್ ಬರ್ತದೆ, ಜಸ್ಟ್ ಡೆಲಿವರಿ ಚಾರ್ಜಸ್ ಎಕ್ಸ್ಟ್ರಾ. ಫಸ್ಟ್ ಆಫ್ ಆಲ್ ನೀವು ಈ ಪ್ಯಾಕ್ ಓಪನ್ ಮಾಡಿದಾಗ ಈ ರೀತಿಯಾದ ಒಂದು ಬಾಕ್ಸ್ ಕಾಣಿಸ್ತದ.
ಗೈಸ್ ನಾನು ಪ್ರತಿಯೊಂದರದ್ದು ಒಂದು ಬಾಕ್ಸ್ ತೋರಿಸ್ತಾ ಇದ್ದೀನಿ, ಯಾಕಂದರೆ ನಿಮಗೆ ಒಂದು ವೇಳೆ ಈ ಪ್ರಾಡಕ್ಟ್ ಇಷ್ಟ ಆಯಿತು, ನೀವು ಇದಕ್ಕೆ ತೊಗೋಬೇಕು, ಆರ್ಡರ್ ಮಾಡೋ ಟೈಮಿಗೆ ನೀವು ಬೇರೆ ಕಂಪನಿದು ಆರ್ಡರ್ ಮಾಡಿದ್ರಿ, ಅದು ಕೆಲಸ ಮಾಡಿಲ್ಲ ಅಂದ್ರೆ ಆಮೇಲೆ ನೀವು ಬಂದು ಕಮೆಂಟ್ ಬಾಕ್ಸ್ದಾಗ ನನಗೆ ಬೈತೀರಿ. ಅದ್ರ ಸಲುವಾಗಿ ನೀವು ಬಾಕ್ಸು ಮತ್ತು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದನೇ ಹೋಗಿ ನೀವು ತೊಗೋರಿ. ಬಾಕ್ಸ್ ಓಪನ್ ಮಾಡಿದ್ರಿ ಅಂದರೆ ಈ ಥರದ ಒಂದು ವೈಟ್ ಸ್ಪೀಕರ್ ನಿಮಗೆ ಕಾಣಿಸ್ತದ. ಫಸ್ಟ್ ಇಂಪ್ರೆಷನ್ ಹೇಳಬೇಕು ಅಂದರೆ ಸ್ಪೀಕರ್ ಅಷ್ಟೊಂದೇನು ಹೆವಿ ಇಲ್ಲ, ಬಿಲ್ಡ್ ಕ್ವಾಲಿಟಿ 300 ರೂಪಾಯಿದಾಗ ಬೆಸ್ಟ್ ಅಂತ ಹೇಳ್ತೀನಿ. ಸ್ಪೀಕರ್ ಕೆಳಗಡೆ ಈ ರೀತಿ 4 ಬಟನ್ಸ್ ಕೊಟ್ಟಿರ್ತಾರೆ, ಪ್ಲೇ, ಪಾಸ್, ನೆಕ್ಸ್ಟ್, ವಾಲ್ಯೂಮ್ ಬಟನು, ಹಾಗೆ ಒಂದು ಸಣ್ಣ ಮೈಕ್ನು ಇಲ್ಲಿ ನಿಮಗೆ ಕಾಣಿಸ್ತದೆ. ಇದು ಯೂಸ್ ಮಾಡಿ ನೀವು ಒಂದು ಕಾಲ್ನು ಅಟೆಂಡ್ ಮಾಡ್ಬೋದು. ಇನ್ನು ಸೈಡ್ದಾಗ ಒಂದು USB ಪೋರ್ಟು, ಮೆಮರಿ ಕಾರ್ಡ್ ಸ್ಲಾಟು, ಆಕ್ಸ್ ಪೋರ್ಟು ಮತ್ತು ಚಾರ್ಜಿಂಗ್ ಸಲುವಾಗಿನೂ ಪೋರ್ಟ್ ಕೊಟ್ಟಿರುವಂಥದ್ದು. ಹೌದು, ನೀವು ಇದಕ್ಕೆ ಚಾರ್ಜ್ ಮಾಡಿ ಯೂಸ್ ಮಾಡ್ಬೋದು. ಇದೊಂದು ವೈರ್ಲೆಸ್ ಬ್ಲೂಟೂತ್ ಸ್ಪೀಕರು. ಹಾಗೆ ಒಂದು ಆನ್ ಆಫ್ ಬಟನ್ನು ನಿಮಗೆ ಇಲ್ಲಿ ಕಾಣಿಸ್ತದ. ಹಾಗೆ ಈ ಸ್ಪೀಕರ್ ಜೊತೆಗೆ ಒಂದು ಚಾರ್ಜ್ ಮಾಡೋ ಸಲುವಾಗಿನೂ ಕೇಬಲ್ ಕೊಟ್ಟಿರ್ತಾರೆ. ಮೇಲ್ಗಡೆನೂ ನೀವು ನೋಡ್ಬೋದು ಎಷ್ಟೊಂದು ದೊಡ್ಡ ಸ್ಪೀಕರ್ ಕೊಟ್ಟಿರ್ತಾರಂತ. ಫುಲ್ ವೈಟು, ಭಾಳಷ್ಟು ಸೂಪರ್ ಕಾಣಿಸ್ತದೆ ಇದು. ಈಗ ಇದಕ್ಕೆ ಆನ್ ಮಾಡಿ ತೋರಿಸ್ತೀನಿ. ಗೈಸ್ ನೋಡ್ಬೋದು, ನೀವು ಆನ್ ಮಾಡಿದ ಕೂಡಲೇ ಫುಲ್ ಲೈಟ್ ಆನ್ ಆಯಿತು. ಅದ್ರ ಸಲುವಾಗಿ ಮೇನು ನಾ ಈ ಸ್ಪೀಕರ್ ತರಿಸಿದ್ದು. ಮತ್ತು ಅಷ್ಟೇ ಅಲ್ಲ, ಈ ಲೈಟ್ ಬರೀ ನೀವು ಮೇಲ್ಗಡೆ ಟಚ್ ಮಾಡಿ ಕಂಟ್ರೋಲ್ ಮಾಡ್ಬೋದು. ಎಷ್ಟು ಸಾರಿ ಟಚ್ ಮಾಡ್ತೀರಿ ಕಲರು, ಬ್ರೈಟ್ನೆಸ್ಸು ಎಲ್ಲನೂ ಚೇಂಜ್ ಆಗ್ತದೆ. ಮತ್ತು ಹಾಗೆ ಆಟೋಮೆಟಿಕ್ಕು, ಡಿಸ್ಕೋ ಎಲ್ಲ ಮೋಡ್ನೂ ಕೊಟ್ಟಿರ್ತಾರೆ. ನೀವು ಸ್ವಲ್ಪ ಇದ್ರ ಕತ್ತಲಾಗ ಎಫೆಕ್ಟ್ ನೋಡಬೇಕು ಎಷ್ಟೊಂದು ಚಲೋ ಕಾಣಿಸ್ತದಂತ. ನನಗಂತೂ ಮೇನ್ ಇದರ ಲೈಟ್ ಎಫೆಕ್ಟು ಮತ್ತು ಟಚ್ ಕಂಟ್ರೋಲ್ ಸೂಪರ್ ಬನಿಸ್ತು. ಮತ್ತು ಲೈಟ್ ಅಷ್ಟೇ ಅಲ್ಲ, ನೀವು ಮೊಬೈಲಿಂದ ಇದಕ್ಕೆ ಬ್ಲೂಟೂತ್ ಕನೆಕ್ಟ್ ಮಾಡಿ ಹಾಡು ಕೇಳ್ಬೋದು, ಮೂವೀಸ್ ನೋಡ್ಬೋದು. ಇದ್ರ ಬ್ಯಾಟ್ರಿ ಒಂದು 2-3 ಅವರ್ ಆದರೂ ಈಸಿಲಿ ನಡೀತದ. ಮತ್ತು ಸೌಂಡ್ ಕ್ವಾಲಿಟಿ ನನಗೆ ಓಕೆ ಅನ್ನಿಸ್ತು. ಅಷ್ಟೊಂದೇನು ಚಲೋ ಇಲ್ಲ, ಅಷ್ಟೊಂದೇನು ಖರಾಬ್ನೂ ಇಲ್ಲ, ಬರೀ ಸ್ವಲ್ಪ ಬೇಸ್ ಇನ್ನೂ ಬೇಕಾಗಿತ್ತಂತ ನನಗೆ ಅನಿಸ್ತು. ಸೊ ಓವರಾಲ್ ಒಂದು 300 ರೂಪಾಯಿಗಿಂತ ಕಡಿಮೆ ಪ್ರೈಸ್ ರೇಂಜ್ದಾಗ ಬರೋ ಬ್ಲೂಟೂತ್ ಸ್ಪೀಕರಲ್ಲಿ ಇದರಷ್ಟು ಫೀಚರ್ ಎದ್ರಾಗೂ ನಿಮಗೆ ಸಿಗಲ್ಲ. ಅದ್ರ ಸಲುವಾಗಿ ನೀವು ಒಂದು ಬ್ಲೂಟೂತ್ ಸ್ಪೀಕರ್ ತೊಗೋಬೇಕು ಒಂದು ಪ್ಲ್ಯಾನ್ ಇತ್ತು ಅಂದ್ರೆ ಈ ಸ್ಪೀಕರ್ ನೀವು ಡೆಫಿನೆಟ್ಲಿ ಒಂದ್ಸರಿ ಚೆಕ್ ಮಾಡಿರಿ. ಗೈಸ್, 4th ಪ್ರಾಡಕ್ಟು ಈ ವಿಡಿಯೋದಾಗ ಎಲ್ಲಕ್ಕಿಂತ ಯೂಸ್ಫುಲ್ ಪ್ರಾಡಕ್ಟ್ ಇದು. ಇದೊಂದು 7-in-1 ಸೋಲ್ಡರಿಂಗ್ ಕಿಟ್ಟು. ಇದು ನೀವು 230 ರೂಪಾಯಿದಾಗೆ ತೊಗೋಬೋದು. ಗೈಸ್, ಇದು ಭಾಳ ಕೆಲ್ಸಕ್ಕೆ ಬರುವಂಥ ಪ್ರಾಡಕ್ಟು. ನೋಡ್ತಾ ಇರ್ರಿ. ಪ್ಯಾಕೇಜ್ ಓಪನ್ ಮಾಡಿದ್ರಿ ಅಂದರೆ ಇದರೊಳಗೆ ಇನ್ನೊಂದು ಬಾಕ್ಸ್ ಕಾಣಿಸ್ತದ. ಇದರಾಗ ಎಲ್ಲಕ್ಕಿಂತ ಮೊದಲು ನಮ್ಮ ಮೇನ್ ಸೋಲ್ಡರಿಂಗ್ ಐರನ್ ಕಾಣಿಸ್ತದ. ಇದಕ್ಕೆ ಈಗ ಸೈಡ್ದಾಗ ಇಡ್ತೀನಿ. ನೆಕ್ಸ್ಟು ಸೋಲ್ಡರಿಂಗ್ ಪೇಸ್ಟು, ವ್ಯಾಕ್ಸ್ ಅಂತಲೂ ಹೇಳ್ಬೋದು ಇದಕ್ಕೆ. ಮತ್ತೆ ನೋಡಿದ್ವಿ ಅಂದರೆ ಸೋಲ್ಡರಿಂಗ್ ವೈರು, ಮೇನ್ ಸೋಲ್ಡರ್ ಮಾಡೋ ಟೈಮಿಗೆ ಈ ವೈರೇ ಕೆಲ್ಸಕ್ಕೆ ಬರ್ತದ. ನೆಕ್ಸ್ಟು ಡಿಸೋಲ್ಡರಿಂಗ್ ಬೇಕು. ಆಲ್ರೆಡಿ ಎಲ್ಲಾದರೂ ಸೋಲ್ಡರ್ ಇತ್ತು ಅಂದ್ರೆ ಈ ಕಾಪರ್ ವೈರ್ ಯೂಸ್ ಮಾಡಿ ನೀವು ಅದಕ್ಕೆ ತೆಗಿಬೋದು. ನೆಕ್ಸ್ಟ್ ನೋಡಿದ್ವಿ ಅಂದರೆ ಇದಕ್ಕೆ ಏನಂತಾರೋ ಅಂತ ನನಗೂ ಗೊತ್ತಿಲ್ಲ, ನಾನು ಇದಕ್ಕೆ ಚಿಮ್ಟಿ ಅಂತೀನಿ. ನೀವೇನು ಅಂತೀರ ಅಂತ ಕೆಳಗೆ ಕಮೆಂಟ್ ಮಾಡಿರಿ. ಒಂದು ವೇಳೆ ಭಾಳ ಸಣ್ಣ ಸಣ್ಣ ವೈರ್ ಇತ್ತು ಅಂದ್ರೆ ಅವಾಗ ನೀವು ಇದಕ್ಕೆ ಯೂಸ್ ಮಾಡಿ ಈಸಿಲಿ ಸೋಲ್ಡರ್ ಮಾಡ್ಬೋದು. ನೆಕ್ಸ್ಟ್ ಒಂದು ವೈರ್ ಕಟ್ರನ್ನು ಇದರೊಳಗೆ ನಿಮಗೆ ಕೊಡ್ತಾರವರು. ಹಾಗೂ ಎಲ್ಲಕ್ಕೂ ಲಾಸ್ಟು ಈ ಸೋಲ್ಡರಿಂಗ್ ರಾಡ್ ಇಡೋ ಸಲುವಾಗಿ ಒಂದು ಸ್ಟ್ಯಾಂಡ್ನು ಇದರೊಳಗೆ ಕೊಟ್ಟಿರುವಂಥದ್ದು. ಈಗ ಮೇನ್ ನಮ್ಮ ಸೋಲ್ಡರಿಂಗ್ ಮಷಿನ್ ನೋಡೋಣ ಅಂತ. ಯೆಲ್ಲೋ ಬ್ಲೂ ಕಾಂಬಿನೇಷನು, ವೈರ್ ಕ್ವಾಲಿಟಿನೂ ಸೂಪರ್ಬ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೆವಿ ವೈರು. ಈ ರೀತಿ ನೀವು ಈ ಸ್ಟ್ಯಾಂಡಿನಾಗಿ ಇದಕ್ಕೆ ಇಡಬಹುದು. ಗೈಸ್, ಬೇಸಿಕಲಿ ಇದರಿಂದ ನೀವು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಸಾಮಾನು ಹಾಳಾಗಿತ್ತು, ಒಂದು IC ಚಿಪ್ಪು, ಕ್ಯಾಪಾಸಿಟ್ರು ಇಲ್ಲ ವೈರ್ ಬಿಟ್ಟಿತ್ತು ಅಂದ್ರೆ ಇದು ಯೂಸ್ ಮಾಡಿ ನೀವು ಅದಕ್ಕೆ ಸೋಲ್ಡರ್ ಮಾಡ್ಬೋದು. ಅಷ್ಟೇನು ಹಾರ್ಡ್ ಇರಲ್ಲ. ನಿಮಗೆ ಯೂಟ್ಯೂಬ್ದಾಗೂ ಭಾಳಷ್ಟು ಟ್ಯುಟೋರಿಯಲ್ ಇರ್ತಾವೆ. ಏನೇ ಕೆಟ್ಟಿತ್ತು ಅಂದ್ರೆ ಅದ್ರ ಬಗ್ಗೆ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಈಸಿಲಿ ನೀವು ಸ್ವತಃ ರಿಪೇರ್ ಮಾಡ್ಬೋದು. ಈಗ ನಾನು ಪ್ಲಗ್ ಹಚ್ಚಿ ಆನ್ ಮಾಡ್ತೀನಿ. ಇದು ಫುಲ್ ಕಾಯಬೇಕು, ಭಾಳ ಬಿಸಿ ಇರ್ತದೆ. ಇದು ಸ್ವಲ್ಪ ನಿಧಾನವಾಗಿ ನೀವು ಇದಕ್ಕೆ ಯೂಸ್ ಮಾಡಬೇಕು. ಮತ್ತು ಹಾಗೆ ಸ್ವಲ್ಪ ಪೇಸ್ಟ್ ಹಚ್ತೀನಿ. ನೀವು ನೋಡ್ರಿ ಎಷ್ಟು ಹೊಗೆ ಬರ್ಲತ್ತದ, ಭಾಳ ಬಿಸಿ ಆಗ್ಯದ ಇದು. ಈಗ ಸ್ವಲ್ಪ ಇದರ ಕೊಟ್ಟಿರೋ ವೈರ್ ತೊಗೊಂಡು ಈ ರೀತಿ ಕರಗಿಸ್ತೀನಿ. ನಾ ಇಲ್ಲಿ ಈ ಸಾಕೆಟಿಗೆ 2 ವೈರ್ ಹಚ್ಚಬೇಕು ಅಂತ ಪ್ಲ್ಯಾನ್ ಮಾಡೀನಿ. ಮೊದಲನೇ ವೈರ್ ಇಟ್ಟು ಬರೀ ಸ್ವಲ್ಪ ನೀವು ಮೇಲಿಂದ ಟಚ್ ಮಾಡಬೇಕು. ಇದು ಆಟೋಮೆಟಿಕ್ಲಿ ಕರಗಿಸಿ ಸೋಲ್ಡರ್ ಮಾಡ್ತದೆ. ಹೆಚ್ಚು ಪ್ರೆಷರ್ ಹಾಕಬಾರ್ದು, ಇಲ್ಲಾಂದ್ರೆ ನೀವು PCB ಸುಟ್ಟು ಹೋಗ್ತದೆ. ಸೊ ಈ ರೀತಿ ನೀವು ಯಾವುದೇ ಒಂದು ವೈರು ಈಸಿಲಿ ಸೋಲ್ಡರ್ ಮಾಡ್ಬೋದು. ಗೈಸ್, ಮತ್ತು ಹಾಗೆ ನಾನು ಈ ಪ್ರಾಡಕ್ಟ್ ತರಿಸಿರೋ ಮೇನ್ ರೀಸನ್ ಏನು ಅಂದರೆ ನಮ್ಮ ಮನೆಯಲ್ಲಿರೋ 80-90% ಎಲೆಕ್ಟ್ರಾನಿಕ್ ಸಾಮಾನು ಪೂರ್ತಿ ಖರಾಬ್ ಆಗಿರಲ್ಲ. 1-2 ವೈರ್ ಬಿಟ್ಟಿರ್ತದೆ. ನೀವು ಸ್ವಲ್ಪ ಓಪನ್ ಮಾಡಿ ಚೆಕ್ ಮಾಡಿದ್ರಿ ಅಂದ್ರೆ ನಿಮಗೂ ತಿಳಿತದ ಫಾಲ್ಟ್ ಎಲ್ಲಿರ್ತದ ಅಂತ. ಆವಾಗ ನೀವು ಇದು ಯೂಸ್ ಮಾಡಿ ಎಲ್ಲಿ ಬಿಟ್ಟಿತ್ತು, ವೈರ್ ಬಿಟ್ಟಿತ್ತು ಇಲ್ಲ ಕೆಪಾಸಿಟರ್ ಬಿಟ್ಟಿತ್ತು ಅಂದ್ರೆ ಈಸಿಲಿ ನೀವು ಸೋಲ್ಡರ್ ಮಾಡಿ ಅದಕ್ಕೆ ಮನೆಗೆ ರಿಪೇರ್ ಮಾಡ್ಬೋದು. ನಾನಂತೂ ನಮ್ಮ ಮನೆಯಲ್ಲಿ ಏನೇ ಖರಾಬ್ ಆದರೂ ಮೊದಲು ನಾನು ಅದಕ್ಕೆ ರಿಪೇರ್ ಮಾಡೋದು ಟ್ರೈ ಮಾಡ್ತೀನಿ. ನನ್ನಿಂದನೂ ಆಗಿಲ್ಲ ಅಂದರೆ ರಿಪೇರಿಂಗ್ ಆದರೂ ಕೊನೆಗೆ ಕೊಡಲೇಬೇಕು. ಸೊ ನಿಮಗೂ ಒಂದು ರಿಪೇರಿಂಗ್ ಮಾಡೋ ಆಸಕ್ತಿ ಇತ್ತು ಇಲ್ಲ ಒಂದು DIY ಮಾಡ್ತಾರಲ್ಲ, ಅದ್ರ ಸಲುವಾಗಿ ಭಾಳಷ್ಟು ಯೂಸ್ಫುಲ್ ಪ್ರಾಡಕ್ಟ್ ಇದು. ಡೆಫಿನೆಟ್ಲಿ ನೀವು ಇದಕ್ಕೆ ತೊಗೋರಿ. ಗೈಸ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಎಲ್ಲಕ್ಕಿಂತ ಕೊನೆ ಹಾಗೂ ಎಲ್ಲಕ್ಕಿಂತ ಚೀಪ್ ಪ್ರಾಡಕ್ಟ್ ಇದು. ಇದು ನೀವು ಆಫ್ಲೈನ್ ದುಕಾನ್ದಾಗ 100 ರೂಪಾಯಿದಾಗೆ ತೊಗೋಬೋದು. ಬಟ್ ಆನ್ಲೈನ್ದಾಗ 200 ರೂಪಾಯಿದಾಗ ನಿಮಗೆ ಇದು ಕೊಡ್ತಾರವರು. ಬೇಸಿಕಲಿ ಇದೊಂದು LED ಫೇರಿ ಲೈಟ್ಸು. ಈ ಥರದ ವೈರ್ ನಡುವೆ ಒಂದು ಸಣ್ಣ ಸಣ್ಣ LED ಲೈಟ್ಸು ಕಾಣಿಸ್ತಾವ. ಇದು ಬ್ಯಾಟ್ರಿ ಆಪರೇಟೆಡು. 2 ಬ್ಯಾಟ್ರಿ ಹಾಕಿ ನೀವು ಇದಕ್ಕೆ ಆನ್ ಮಾಡಬೇಕು. ಭಾಳ ಬ್ಯೂಟಿಫುಲ್ ಕಾಣಿಸ್ತದ ಈ ಲೈಟು. ಮೇನ್ ಇದ್ರಾಗಿರೋ ವೈರ್ ಭಾಳ ಸಣ್ಣ ಇರೋದ್ರಿಂದ ಈ ಲೈಟ್ ಗಾಳಿಯಲ್ಲಿ ಹಾರೋ ಥರನೇ ಕಾಣಿಸ್ತದ. ಈ ಲೈಟ್ ನೀವು ಮನೆ ಡೆಕೋರೇಷನ್ ಸಲುವಾಗಿ ಇಲ್ಲ ನೀವು ನನಗೆ ಯೂಟ್ಯೂಬ್ ವಿಡಿಯೋ ಮಾಡ್ತೀರಿ ಅಂದ್ರೆ ನಿಮ್ಮ ಬ್ಯಾಕ್ಗ್ರೌಂಡ್ದಾಗ ನೀವು ಇದಕ್ಕೆ ಹಾಕೋಬೋದು. ಭಾಳಷ್ಟು ಕೂಲ್ ಕಾಣಿಸ್ತದೆ ಇದು. ಅಷ್ಟೇ ಅಲ್ಲ, ನಿಮ್ಮ ಹತ್ರ ಒಂದು ಗ್ಲಾಸ್ ಜಾರ್ ಇತ್ತು ಅಂದ್ರೆ ಅದ್ರಾಗ ನೀವು ಈ ರೀತಿ ಲೈಟ್ ಹಾಕಿ ಶೋಪೀಸ್ ಥರನೂ ಮಾಡ್ಬೋದು. ಕತ್ತಲೆ ಇತ್ತು ಅಂದರೆ ಇನ್ನೂ ಬ್ಯೂಟಿಫುಲ್ ಕಾಣಿಸ್ತದ.
ಬಟ್ ಇದ್ರಾಗ ಮೇನ್ ಬ್ಯಾಟ್ರಿ ಇರೋ ಬದಲಾಗಿ ಚಾರ್ಜಿಂಗ್ ಇತ್ತು ಅಂದರೆ ಇನ್ನೂ ಚಲೋ ಆಗ್ತಿತ್ತು. ಹಾಗೂ ಮೇನ್ ಫೋಟೋಗ್ರಫಿ ಸಲುವಾಗಿ ನೀವು ಇದಕ್ಕೆ ಯೂಸ್ ಮಾಡ್ಬೋದು. ಈಗ ದೀಪಾವಳಿ ಬರ್ತಾ ಇದೆ, ಈಗ ದೀಪಾವಳಿದಾಗ ನೀವು ಲೈಟ್ ಯೂಸ್ ಮಾಡಿ ಪೋಸ್ ಕೊಟ್ಟು ಮಸ್ತ್ ಫೋಟೋ ತೆಗಿಬೋದು. ಇಷ್ಟ ಆಗಿತ್ತು ಅಂದರೆ ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಡೆಫಿನೆಟ್ಲಿ ಇದಕ್ಕೆ ಚೆಕ್ ಮಾಡಿರಿ. ಗೈಸ್ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಈ 5 ಪ್ರಾಡಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನಿ, ನಿಮಗೆ ಯಾವುದೇ ಬೇಕಾದರೂ ನೀವು ಈಸಿಲಿ ಅಲ್ಲಿಂದ ಹೋಗಿ ತೊಗೋಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ ಶೇರ್ ಮಾಡಿರಿ. ಮತ್ತು ಇದೇ ಥರದ ನೀವು ಇನ್ನೂ ವೀಡಿಯೋಸ್ ನೋಡಬೇಕು ಅಂದ್ರೆ ನಾನು ಕಮೆಂಟ್ ಬಾಕ್ಸ್ದಾಗ ತಿಳಿಸ್ರಿ, ನಾನು ಡೆಫಿನೆಟ್ಲಿ ವಿಡಿಯೋ ಮಾಡ್ತೀನಿ. ಸೊ ಮತ್ತೆ ಸಿಗೋಣ ಅಂತ ಮುಂದಿನ ವಿಡಿಯೋದಾಗ. ಬಾಯ್ ಬಾಯ್.